ಇರಾನ್ನಲ್ಲಿ ರಕ್ತ ದೋಕುಳಿ ಆಗುತ್ತಿದೆ. ಶಿಯಾ ಮುಸ್ಲಿಮರೇ ತುಂಬಿರೋ ದೇಶ ಮಹಾ ವಿನಾಶದತ್ತ ಮುನ್ನುಗ್ತಾ ಇದೆ. ಆ ದೇಶವನ್ನ ಕಾಪಾಡೋದು ಯಾರು? ಮುಂದಿನ ಸರ್ವೋಚ್ಚ ನಾಯಕನ ಆಯ್ಕೆ ಪ್ರಕ್ರಿಯೆ ಕೊನೆಗೂ ಶುರುವಾಗಿದೆ. ಖಮೇನಿ ನಂತರ ಯಾರಾಗ್ತಾರೆ ಸರ್ವೋಚ್ಚ ನಾಯಕ? ಕೆಳಗೆ ಇಳಿಯುತ್ತಾರ ಆರಾಫಿ? ಯಾರಿಗೆ ಸಿಗುತ್ತೆ ಚಾನ್ಸ್? ಇರಾನ್ ಸರ್ವಾಧಿಕಾರಿಯ ಯುಗಾಂತ್ಯವಾಗಿದೆ. ಹಲವು ಸಮಯದಿಂದ ಅಮೆರಿಕ, ಇಸ್ರೇಲ್ ವರ್ಸಸ್ ಇರಾನ್ ನಡುವೆ ನಡೆಯುತ್ತಿದ್ದ ಶೀತಲ ಸಮರ ಯುದ್ಧ ಸ್ವರೂಪ ಪಡೆದಿದೆ. ಇಸ್ರೇಲ್ ಅಮೆರಿಕ ಜಂಟಿ ಕ್ಷಿಪಣಿ ದಾಳಿಗೆ ಇರಾನ್ ಪರಮೋಚ್ಚ ನಾಯಕ ಖಮೇನಿ ಮಾತ್ರವಲ್ಲದೆ ಆತನ ಕುಟುಂಬ ಹಾಗೂ ಸೇನಾಧಿಕಾರಿಗಳು ಹತ್ಯೆಯಾಗಿದ್ದಾರೆ. ಇದೀಗ ಖಮೇನಿ ಉತ್ತರಾಧಿಕಾರಿಯ ಆಯ್ಕೆಯ ಹುಡುಕಾಟ ಆರಂಭವಾಗಿದೆ. ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್, ನ್ಯಾಯಾಂಗ ಇಲಾಖೆಯ ಮುಖ್ಯಸ್ಥ ಗೋಲಂ ಹುಸೈನ್ ಮೊಸೇನಿ, ಎಜೈ ಹಾಗೂ ಆಯತುಲ್ಲಾ ಅಲಿ ರೆಜಾ ಅರಾಫಿ ಒಳಗೊಂಡ ಮಂಡಳಿಯು ಬಿಕ್ಕಟ್ಟಿನ ಸಂದರ್ಭದಲ್ಲಿ ದೇಶವನ್ನ ಮುನ್ನಡೆಸುತ್ತಿದೆ. ಒಂದೇ ವಾರದಲ್ಲಿ ಸರ್ವೋಚ್ಚ ನಾಯಕನ ಆಯ್ಕೆ. ಇರಾನ್ನ ಪರಮೋಚ್ಚ ನಾಯಕನನ್ನ ಈ ವಾರ ಆಯ್ಕೆ ಮಾಡಲಾಗುವುದು ಎಂದು ವಿದೇಶಾಂಗ ಸಚಿವ ಅರಾಗ್ಚಿ ಹೇಳಿದ್ದಾರೆ. 88 ಸದಸ್ಯರನ್ನ ಒಳಗೊಂಡ ತಜ್ಞರ ಸಮಿತಿಯು ಪರಮೋಚ್ಚ ನಾಯಕನನ್ನ ಆಯ್ಕೆ ಮಾಡಲಿದೆ. ಮುಜತಾಬಾ ಖಮೇನಿ ಆಯತುಲ್ಲಾ ಅಲಿ ಖಮೇನಿ ಅವರ ಪುತ್ರ. ಇವರೇ ಸಮರ್ಥವಾದ ಉತ್ತರಾಧಿಕಾರಿ ಎಂಬ ಅಭಿಪ್ರಾಯವಿದೆ. ಆದರೆ ಇಸ್ಲಾಮಿಕ್ ರಿಪಬ್ಲಿಕ್ ಮೊದಲಿನಿಂದಲೂ ವಂಶಾಡಳಿತಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದೆ. ಇನ್ನು ಇರಾನ್ನ ಹಂಗಾಮಿ ಸರ್ವೋಚ್ಚ ನಾಯಕ ಅರಾಫಿ ಹಂಗಾಮಿ ಮಂಡಳಿಯ ಸದಸ್ಯರಲ್ಲಿ ಒಬ್ಬರು. 2019ರಲ್ಲಿ ಖಮೇನಿ ಗಾರ್ಡಿಯನ್ ಮಂಡಳಿಯ ಸದಸ್ಯರಾಗಿ ಇವರನ್ನ ಆಯ್ಕೆ ಮಾಡಿದ್ರು. ಹಸನ್ ಖಮೇನಿ ಇಸ್ಲಾಮಿಕ್ ರಿಪಬ್ಲಿಕ್ ಸಂಸ್ಥಾಪಕ ಆಯತುಲ್ಲಾ ರೊಹಲ್ಲಾಲ್ ಖಮೇನಿ ಮೊಮ್ಮಗನಾಗಿದ್ದಾರೆ. ಆಯತುಲ್ಲಾ ಮಹಮ್ಮದ್ ಮೆಹದಿ ಮಿರಾಫ್ ಬಘೇರಿ ಹಿರಿಯ ಧಾರ್ಮಿಕ ನಾಯಕನಾಗಿದ್ದು ತಜ್ಞರ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಆಯತುಲ್ಲಾ ಅಲಿ ಖಮೇನಿ 30 ವರ್ಷಗಳಿಗೂ ಅಧಿಕ ಕಾಲ ಇರಾನ್ನ ತನ್ನ ಬಿಗಿಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ರು. ಅಂತ ನಾಯಕನ ಯುಗಾಂತ್ಯವಾಗಿದೆ. ಆದ್ದರಿಂದ ಇರಾನ್ನಲ್ಲಿ ದೊಡ್ಡ ಡ್ರಾಮಾವೇ ನಡೀತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನಲ್ಲಿ ರಕ್ತ ದೋಕುಳಿ ಆಗುತ್ತಿದೆ. ಶಿಯಾ ಮುಸ್ಲಿಮರೇ ತುಂಬಿರೋ ದೇಶ ಮಹಾ ವಿನಾಶದತ್ತ ಮುನ್ನುಗ್ತಾ ಇದೆ. ಆ ದೇಶವನ್ನ ಕಾಪಾಡೋದು ಯಾರು? ಮುಂದಿನ ಸರ್ವೋಚ್ಚ ನಾಯಕನ ಆಯ್ಕೆ ಪ್ರಕ್ರಿಯೆ ಕೊನೆಗೂ ಶುರುವಾಗಿದೆ. ಖಮೇನಿ ನಂತರ ಯಾರಾಗ್ತಾರೆ ಸರ್ವೋಚ್ಚ ನಾಯಕ? ಕೆಳಗೆ ಇಳಿಯುತ್ತಾರ ಆರಾಫಿ? ಯಾರಿಗೆ ಸಿಗುತ್ತೆ ಚಾನ್ಸ್? ಇರಾನ್ ಸರ್ವಾಧಿಕಾರಿಯ ಯುಗಾಂತ್ಯವಾಗಿದೆ. ಹಲವು ಸಮಯದಿಂದ ಅಮೆರಿಕ, ಇಸ್ರೇಲ್ ವರ್ಸಸ್ ಇರಾನ್ ನಡುವೆ ನಡೆಯುತ್ತಿದ್ದ ಶೀತಲ ಸಮರ ಯುದ್ಧ ಸ್ವರೂಪ ಪಡೆದಿದೆ. ಇಸ್ರೇಲ್ ಅಮೆರಿಕ ಜಂಟಿ ಕ್ಷಿಪಣಿ ದಾಳಿಗೆ ಇರಾನ್ ಪರಮೋಚ್ಚ ನಾಯಕ ಖಮೇನಿ ಮಾತ್ರವಲ್ಲದೆ ಆತನ ಕುಟುಂಬ ಹಾಗೂ ಸೇನಾಧಿಕಾರಿಗಳು ಹತ್ಯೆಯಾಗಿದ್ದಾರೆ. ಇದೀಗ ಖಮೇನಿ ಉತ್ತರಾಧಿಕಾರಿಯ ಆಯ್ಕೆಯ ಹುಡುಕಾಟ ಆರಂಭವಾಗಿದೆ. ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್, ನ್ಯಾಯಾಂಗ ಇಲಾಖೆಯ ಮುಖ್ಯಸ್ಥ ಗೋಲಂ ಹುಸೈನ್ ಮೊಸೇನಿ, ಎಜೈ ಹಾಗೂ ಆಯತುಲ್ಲಾ ಅಲಿ ರೆಜಾ ಅರಾಫಿ ಒಳಗೊಂಡ ಮಂಡಳಿಯು ಬಿಕ್ಕಟ್ಟಿನ ಸಂದರ್ಭದಲ್ಲಿ ದೇಶವನ್ನ ಮುನ್ನಡೆಸುತ್ತಿದೆ. ಒಂದೇ ವಾರದಲ್ಲಿ ಸರ್ವೋಚ್ಚ ನಾಯಕನ ಆಯ್ಕೆ. ಇರಾನ್ನ ಪರಮೋಚ್ಚ ನಾಯಕನನ್ನ ಈ ವಾರ ಆಯ್ಕೆ ಮಾಡಲಾಗುವುದು ಎಂದು ವಿದೇಶಾಂಗ ಸಚಿವ ಅರಾಗ್ಚಿ ಹೇಳಿದ್ದಾರೆ. 88 ಸದಸ್ಯರನ್ನ ಒಳಗೊಂಡ ತಜ್ಞರ ಸಮಿತಿಯು ಪರಮೋಚ್ಚ ನಾಯಕನನ್ನ ಆಯ್ಕೆ ಮಾಡಲಿದೆ. ಮುಜತಾಬಾ ಖಮೇನಿ ಆಯತುಲ್ಲಾ ಅಲಿ ಖಮೇನಿ ಅವರ ಪುತ್ರ. ಇವರೇ ಸಮರ್ಥವಾದ ಉತ್ತರಾಧಿಕಾರಿ ಎಂಬ ಅಭಿಪ್ರಾಯವಿದೆ. ಆದರೆ ಇಸ್ಲಾಮಿಕ್ ರಿಪಬ್ಲಿಕ್ ಮೊದಲಿನಿಂದಲೂ ವಂಶಾಡಳಿತಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದೆ. ಇನ್ನು ಇರಾನ್ನ ಹಂಗಾಮಿ ಸರ್ವೋಚ್ಚ ನಾಯಕ ಅರಾಫಿ ಹಂಗಾಮಿ ಮಂಡಳಿಯ ಸದಸ್ಯರಲ್ಲಿ ಒಬ್ಬರು. 2019ರಲ್ಲಿ ಖಮೇನಿ ಗಾರ್ಡಿಯನ್ ಮಂಡಳಿಯ ಸದಸ್ಯರಾಗಿ ಇವರನ್ನ ಆಯ್ಕೆ ಮಾಡಿದ್ರು. ಹಸನ್ ಖಮೇನಿ ಇಸ್ಲಾಮಿಕ್ ರಿಪಬ್ಲಿಕ್ ಸಂಸ್ಥಾಪಕ ಆಯತುಲ್ಲಾ ರೊಹಲ್ಲಾಲ್ ಖಮೇನಿ ಮೊಮ್ಮಗನಾಗಿದ್ದಾರೆ. ಆಯತುಲ್ಲಾ ಮಹಮ್ಮದ್ ಮೆಹದಿ ಮಿರಾಫ್ ಬಘೇರಿ ಹಿರಿಯ ಧಾರ್ಮಿಕ ನಾಯಕನಾಗಿದ್ದು ತಜ್ಞರ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಆಯತುಲ್ಲಾ ಅಲಿ ಖಮೇನಿ 30 ವರ್ಷಗಳಿಗೂ ಅಧಿಕ ಕಾಲ ಇರಾನ್ನ ತನ್ನ ಬಿಗಿಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ರು. ಅಂತ ನಾಯಕನ ಯುಗಾಂತ್ಯವಾಗಿದೆ. ಆದ್ದರಿಂದ ಇರಾನ್ನಲ್ಲಿ ದೊಡ್ಡ ಡ್ರಾಮಾವೇ ನಡೀತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನಲ್ಲಿ ರಕ್ತ ದೋಕುಳಿ ಆಗುತ್ತಿದೆ. ಶಿಯಾ ಮುಸ್ಲಿಮರೇ ತುಂಬಿರೋ ದೇಶ ಮಹಾ ವಿನಾಶದತ್ತ ಮುನ್ನುಗ್ತಾ ಇದೆ.
ಆ ದೇಶವನ್ನ ಕಾಪಾಡೋದು ಯಾರು? ಮುಂದಿನ ಸರ್ವೋಚ್ಚ ನಾಯಕನ ಆಯ್ಕೆ ಪ್ರಕ್ರಿಯೆ ಕೊನೆಗೂ ಶುರುವಾಗಿದೆ. ಖಮೇನಿ ನಂತರ ಯಾರಾಗ್ತಾರೆ ಸರ್ವೋಚ್ಚ ನಾಯಕ? ಕೆಳಗೆ ಇಳಿಯುತ್ತಾರ ಆರಾಫಿ? ಯಾರಿಗೆ ಸಿಗುತ್ತೆ ಚಾನ್ಸ್? ಇರಾನ್ ಸರ್ವಾಧಿಕಾರಿಯ ಯುಗಾಂತ್ಯವಾಗಿದೆ. ಹಲವು ಸಮಯದಿಂದ ಅಮೆರಿಕ, ಇಸ್ರೇಲ್ ವರ್ಸಸ್ ಇರಾನ್ ನಡುವೆ ನಡೆಯುತ್ತಿದ್ದ ಶೀತಲ ಸಮರ ಯುದ್ಧ ಸ್ವರೂಪ ಪಡೆದಿದೆ. ಇಸ್ರೇಲ್ ಅಮೆರಿಕ ಜಂಟಿ ಕ್ಷಿಪಣಿ ದಾಳಿಗೆ ಇರಾನ್ ಪರಮೋಚ್ಚ ನಾಯಕ ಖಮೇನಿ ಮಾತ್ರವಲ್ಲದೆ ಆತನ ಕುಟುಂಬ ಹಾಗೂ ಸೇನಾಧಿಕಾರಿಗಳು ಹತ್ಯೆಯಾಗಿದ್ದಾರೆ. ಇದೀಗ ಖಮೇನಿ ಉತ್ತರಾಧಿಕಾರಿಯ ಆಯ್ಕೆಯ ಹುಡುಕಾಟ ಆರಂಭವಾಗಿದೆ. ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್, ನ್ಯಾಯಾಂಗ ಇಲಾಖೆಯ ಮುಖ್ಯಸ್ಥ ಗೋಲಂ ಹುಸೈನ್ ಮೊಸೇನಿ, ಎಜೈ ಹಾಗೂ ಅಯತುಲ್ಲಾ ಅಲಿ ರೆಜಾ ಅರಾಫಿ ಒಳಗೊಂಡ ಮಂಡಳಿಯು ಬಿಕ್ಕಟ್ಟಿನ ಸಂದರ್ಭದಲ್ಲಿ ದೇಶವನ್ನ ಮುನ್ನಡೆಸುತ್ತಿದೆ. ಒಂದೇ ವಾರದಲ್ಲಿ ಸರ್ವೋಚ್ಚ ನಾಯಕನ ಆಯ್ಕೆ. ಇರಾನ್ನ ಪರಮೋಚ್ಚ ನಾಯಕನನ್ನ ಈ ವಾರ ಆಯ್ಕೆ ಮಾಡಲಾಗುವುದು ಎಂದು ವಿದೇಶಾಂಗ ಸಚಿವ ಅರಾಗ್ಚಿ ಹೇಳಿದ್ದಾರೆ. 88 ಸದಸ್ಯರನ್ನ ಒಳಗೊಂಡ ತಜ್ಞರ ಸಮಿತಿಯು ಪರಮೋಚ್ಚ ನಾಯಕನನ್ನ ಆಯ್ಕೆ ಮಾಡಲಿದೆ. ಮುಜತಾಬಾ ಖಮೇನಿ ಆಯತುಲ್ಲಾ ಅಲಿ ಖಮೇನಿ ಅವರ ಪುತ್ರ. ಇವರೇ ಸಮರ್ಥವಾದ ಉತ್ತರಾಧಿಕಾರಿ ಎಂಬ ಅಭಿಪ್ರಾಯವಿದೆ. ಆದರೆ ಇಸ್ಲಾಮಿಕ್ ರಿಪಬ್ಲಿಕ್ ಮೊದಲಿನಿಂದಲೂ ವಂಶಾಡಳಿತಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದೆ. ಇನ್ನು ಇರಾನ್ನ ಹಂಗಾಮಿ ಸರ್ವೋಚ್ಚ ನಾಯಕ ಅರಾಫಿ ಹಂಗಾಮಿ ಮಂಡಳಿಯ ಸದಸ್ಯರಲ್ಲಿ ಒಬ್ಬರು. 2019ರಲ್ಲಿ ಖಮೇನಿ ಗಾರ್ಡಿಯನ್ ಮಂಡಳಿಯ ಸದಸ್ಯರಾಗಿ ಇವರನ್ನ ಆಯ್ಕೆ ಮಾಡಿದ್ರು. ಹಸನ್ ಖಮೇನಿ ಇಸ್ಲಾಮಿಕ್ ರಿಪಬ್ಲಿಕ್ ಸಂಸ್ಥಾಪಕ ಆಯತುಲ್ಲಾ ರೊಹಲ್ಲಾಲ್ ಖಮೇನಿ ಮೊಮ್ಮಗನಾಗಿದ್ದಾರೆ. ಆಯತುಲ್ಲಾ ಮಹಮ್ಮದ್ ಮೆಹದಿ ಮಿರಾಫ್ ಬಘೇರಿ ಹಿರಿಯ ಧಾರ್ಮಿಕ ನಾಯಕನಾಗಿದ್ದು ತಜ್ಞರ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಆಯತುಲ್ಲಾ ಅಲಿ ಖಮೇನಿ 30 ವರ್ಷಗಳಿಗೂ ಅಧಿಕ ಕಾಲ ಇರಾನ್ನ ತನ್ನ ಬಿಗಿಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ರು. ಅಂತ ನಾಯಕನ ಯುಗಾಂತ್ಯವಾಗಿದೆ. ಆದ್ದರಿಂದ ಇರಾನ್ನಲ್ಲಿ ದೊಡ್ಡ ಡ್ರಾಮಾವೇ ನಡೀತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನಲ್ಲಿ ರಕ್ತ ದೋಕುಳಿ ಆಗುತ್ತಿದೆ. ಶಿಯಾ ಮುಸ್ಲಿಮರೇ ತುಂಬಿರೋ ದೇಶ ಮಹಾ ವಿನಾಶದತ್ತ ಮುನ್ನುಗ್ತಾ ಇದೆ. ಆ ದೇಶವನ್ನ ಕಾಪಾಡೋದು ಯಾರು? ಮುಂದಿನ ಸರ್ವೋಚ್ಚ ನಾಯಕನ ಆಯ್ಕೆ ಪ್ರಕ್ರಿಯೆ ಕೊನೆಗೂ ಶುರುವಾಗಿದೆ. ಖಮೇನಿ ನಂತರ ಯಾರಾಗ್ತಾರೆ ಸರ್ವೋಚ್ಚ ನಾಯಕ? ಕೆಳಗೆ ಇಳಿಯುತ್ತಾರ ಆರಾಫಿ? ಯಾರಿಗೆ ಸಿಗುತ್ತೆ ಚಾನ್ಸ್? ಇರಾನ್ ಸರ್ವಾಧಿಕಾರಿಯ ಯುಗಾಂತ್ಯವಾಗಿದೆ. ಹಲವು ಸಮಯದಿಂದ ಅಮೆರಿಕ, ಇಸ್ರೇಲ್ ವರ್ಸಸ್ ಇರಾನ್ ನಡುವೆ ನಡೆಯುತ್ತಿದ್ದ ಶೀತಲ ಸಮರ ಯುದ್ಧ ಸ್ವರೂಪ ಪಡೆದಿದೆ. ಇಸ್ರೇಲ್ ಅಮೆರಿಕ ಜಂಟಿ ಕ್ಷಿಪಣಿ ದಾಳಿಗೆ ಇರಾನ್ ಪರಮೋಚ್ಚ ನಾಯಕ ಖಮೇನಿ ಮಾತ್ರವಲ್ಲದೆ ಆತನ ಕುಟುಂಬ ಹಾಗೂ ಸೇನಾಧಿಕಾರಿಗಳು ಹತ್ಯೆಯಾಗಿದ್ದಾರೆ. ಇದೀಗ ಖಮೇನಿ ಉತ್ತರಾಧಿಕಾರಿಯ ಆಯ್ಕೆಯ ಹುಡುಕಾಟ ಆರಂಭವಾಗಿದೆ. ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್, ನ್ಯಾಯಾಂಗ ಇಲಾಖೆಯ ಮುಖ್ಯಸ್ಥ ಗೋಲಂ ಹುಸೈನ್ ಮೊಸೇನಿ, ಎಜೈ ಹಾಗೂ ಅಯತುಲ್ಲಾ ಅಲಿ ರೆಜಾ ಅರಾಫಿ ಒಳಗೊಂಡ ಮಂಡಳಿಯು ಬಿಕ್ಕಟ್ಟಿನ ಸಂದರ್ಭದಲ್ಲಿ ದೇಶವನ್ನ ಮುನ್ನಡೆಸುತ್ತಿದೆ. ಒಂದೇ ವಾರದಲ್ಲಿ ಸರ್ವೋಚ್ಚ ನಾಯಕನ ಆಯ್ಕೆ. ಇರಾನ್ನ ಪರಮೋಚ್ಚ ನಾಯಕನನ್ನ ಈ ವಾರ ಆಯ್ಕೆ ಮಾಡಲಾಗುವುದು ಎಂದು ವಿದೇಶಾಂಗ ಸಚಿವ ಅರಾಗ್ಚಿ ಹೇಳಿದ್ದಾರೆ. 88 ಸದಸ್ಯರನ್ನ ಒಳಗೊಂಡ ತಜ್ಞರ ಸಮಿತಿಯು ಪರಮೋಚ್ಚ ನಾಯಕನನ್ನ ಆಯ್ಕೆ ಮಾಡಲಿದೆ. ಮುಜತಾಬಾ ಖಮೇನಿ ಆಯತುಲ್ಲಾ ಅಲಿ ಖಮೇನಿ ಅವರ ಪುತ್ರ. ಇವರೇ ಸಮರ್ಥವಾದ ಉತ್ತರಾಧಿಕಾರಿ ಎಂಬ ಅಭಿಪ್ರಾಯವಿದೆ. ಆದರೆ ಇಸ್ಲಾಮಿಕ್ ರಿಪಬ್ಲಿಕ್ ಮೊದಲಿನಿಂದಲೂ ವಂಶಾಡಳಿತಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದೆ. ಇನ್ನು ಇರಾನ್ನ ಹಂಗಾಮಿ ಸರ್ವೋಚ್ಚ ನಾಯಕ ಅರಾಫಿ ಹಂಗಾಮಿ ಮಂಡಳಿಯ ಸದಸ್ಯರಲ್ಲಿ ಒಬ್ಬರು. 2019ರಲ್ಲಿ ಖಮೇನಿ ಗಾರ್ಡಿಯನ್ ಮಂಡಳಿಯ ಸದಸ್ಯರಾಗಿ ಇವರನ್ನ ಆಯ್ಕೆ ಮಾಡಿದ್ರು. ಹಸನ್ ಖಮೇನಿ ಇಸ್ಲಾಮಿಕ್ ರಿಪಬ್ಲಿಕ್ ಸಂಸ್ಥಾಪಕ ಆಯತುಲ್ಲಾ ರೊಹಲ್ಲಾಲ್ ಖಮೇನಿ ಮೊಮ್ಮಗನಾಗಿದ್ದಾರೆ. ಆಯತುಲ್ಲಾ ಮಹಮ್ಮದ್ ಮೆಹದಿ ಮಿರಾಫ್ ಬಘೇರಿ ಹಿರಿಯ ಧಾರ್ಮಿಕ ನಾಯಕನಾಗಿದ್ದು ತಜ್ಞರ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಆಯತುಲ್ಲಾ ಅಲಿ ಖಮೇನಿ 30 ವರ್ಷಗಳಿಗೂ ಅಧಿಕ ಕಾಲ ಇರಾನ್ನ ತನ್ನ ಬಿಗಿಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ರು. ಅಂತ ನಾಯಕನ ಯುಗಾಂತ್ಯವಾಗಿದೆ. ಆದ್ದರಿಂದ ಇರಾನ್ನಲ್ಲಿ ದೊಡ್ಡ ಡ್ರಾಮಾವೇ ನಡೀತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.